ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು. ಎಲ್ಲ ಮ್ಯೂಸಿಕ್ ಗ್ರೂಪ್ನ ಬಂಧು ಮಿತ್ರರಿಗೆ 10ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ನಮ್ಮ ಮ್ಯೂಸಿಕ್ ಈಸ್ ಮೆಡಿಸಿನ್ ಫಾರ್ ಮೈಂಡ್ ಅನ್ನೋ ಗ್ರೂಪ್ ಸ್ಟಾರ್ಟ್ ಆಗಿ ಇವತ್ತಿಗೆ 10 ವರ್ಷ ಆಯಿತು. ಇದಕ್ಕೆ ಕಾರಣಕರ್ತರಾದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ಮ್ಯೂಸಿಕ್ ಗ್ರೂಪು ನನಗೆ ಅತ್ಯಂತ ಪ್ರಿಯವಾದ ಗ್ರೂಪು. ನಮ್ಮ ಫ್ಯಾಮಿಲಿ ಗ್ರೂಪ್ಸ್ ಇರ್ಬೋದು, ಅಫಿಷಿಯಲ್ ಗ್ರೂಪ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೋ ಗ್ರೂಪ್ಗಳೆಲ್ಲ ಇದೆ. ಆದರೆ ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾದ ಗ್ರೂಪ್ ನನಗೆ ಮ್ಯೂಸಿಕ್ ಗ್ರೂಪು. ಯಾಕಂದರೆ ಮ್ಯೂಸಿಕ್ ಈಸ್ ಮೆಡಿಸಿನ್ ಫಾರ್ ಮೈಂಡ್. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಧರ್ಮ ಜಾತಿಗಳ, ಭಾಷೆಗಳ, ಬೇರೆ ಯಾವುದೇ ರೀತಿಯ ನೆಗೆಟಿವಿಟಿ ಇರುವಂಥ ಮೈಂಡ್ಸ್ ಇಲ್ಲ. ಅದು ಇರಬಾರ್ದು ಅನ್ನೋದೇ ಈ ಗ್ರೂಪ್ನ ಕಾಳಜಿ ಸಹ. ಇಲ್ಲಿ ಸಂಗೀತಕ್ಕಷ್ಟೇ ಒಲವು ಕೊಡಬೇಕು, ಸಂಗೀತಕ್ಕಷ್ಟೇ ಬೆಲೆ ಕೊಡಬೇಕು. ಯಾವುದೇ ಪ್ರಕಾರದ ಸಂಗೀತ ಆಗಿರ್ಬೋದು, ಕ್ಲಾಸಿಕಲ್ ಇರ್ಬೋದು, ವೆಸ್ಟರ್ನ್ ಇರ್ಬೋದು, ಜಾನಪದ ಗೀತೆ ಇರ್ಬೋದು, ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಮರಾಠಿ ಸಹ ಎಲ್ಲ ಭಾಷೆಗಳು ನಾವು ಗೌರವ ಕೊಡ್ತೀವಿ. ಎಲ್ಲ ಭಾಷೆಗಳಿಗೂ ಗೌರವ ಕೊಡಬೇಕು. ಆದರೆ ಅಗ್ರಗಣ್ಯ ಸ್ಥಾನನ ನಮ್ಮ ಕನ್ನಡ ಭಾಷೆ ನಾವು ಕೊಡಲೇಬೇಕು. ಎಲ್ಲರೂ ಕೊಡ್ತಾ ಇರ, ಧನ್ಯವಾದಗಳು ಎಲ್ರಿಗೂ. ನಮ್ಮ ಮ್ಯೂಸಿಕ್ ಗ್ರೂಪ್ನ ಈ ಧ್ಯೇಯ ಉದ್ದೇಶಗಳು ಬಹುಮುಖ್ಯವಾಗಿ ನಮ್ಮಲ್ಲಿರೋ ಕಲೆ, ನಮ್ಮಲ್ಲಿರೋ ಸಾಂಸ್ಕೃತಿಕ ಕಲೆಗಳನ್ನ ಹೊರಗಡೆ ತೆಗಿಬೇಕು. ಅಂದರೆ ಎಸ್ಪೆಷಲಿ ಸಂಗೀತದ ಕಲೆನ ತೋರಿಸ್ಬೇಕು ಅನ್ನೋದು. ಅದು ಸಾಕಷ್ಟು ಈ ಗ್ರೂಪಲ್ಲಿ ಆಗಿದೆ. ಸಾಕಷ್ಟು 10 ವರ್ಷದಿಂದ ನಡ್ಕೊಂಡ್ಬಂದಿರೋ ಈ ಗ್ರೂಪು ಎಲ್ರಿಗೂ ಮಾನಸಿಕವಾಗಿ ನೆಮ್ಮದಿ ಕೊಟ್ಟಿದೆ. ಆತ್ಮೀಯವಾಗಿದ್ದೀವಿ, ಪ್ರೀತಿ ವಿಶ್ವಾಸಗಳಿದ್ದೀವ. ಈ ಗ್ರೂಪಲ್ಲಿ ಎಷ್ಟೋ ಜನ ಒಬ್ಬರೊಬ್ಬರು ಪರಿಚಯ ಇರಲ್ಲ, ಬಟ್ ಆದರೂ ಈ ಸಂಗೀತ ಮುಖಾಂತರ ಪರಿಚಯ ಮಾಡ್ಕೊಂಡಿದ್ದೀವಿ. ಪರಿಚಯ ಆಗಿದ್ರೆ ಒಂಥರ ಹಾರ್ಟ್ಫುಲಿ ಟಚ್ ಆಗಿ ಫೀಲ್ ಆಗುವಂಥ ಒಂದು ಈ ಗ್ರೂಪು ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ನನ್ನ ಆಸೆ. ಆ ಕೃಷ್ಣ ಪರಮಾತ್ಮನ ಮತ್ತು ಶಾರದಾಂಬೆ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಬಹುಮುಖ್ಯವಾಗಿ ಈ ಗ್ರೂಪಲ್ಲಿ ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನಗೆ ಬಹಳ ಆಸೆ ಏನಂದರೆ, ನೆಕ್ಸ್ಟ್ ಜನ್ರೇಷನ್ನವರು ಸಂಗೀತನ ಅಭ್ಯಾಸ ಮಾಡಬೇಕು. ಸಂಗೀತ ಕಲೆ ಇರ್ಬೋದು, ನೃತ್ಯ ಇರ್ಬೋದು, ಯಾವುದೇ ಸಾಂಸ್ಕೃತಿಕ ಕಲೆಗಳನ್ನ ಅಭ್ಯಾಸ ಮಾಡಿ ಅದನ್ನು ಅವ್ರಿಗೊಂದು ಇದೊಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಅವ್ರಿಗೆ. ಈ ನಮ್ಮ ಗ್ರೂಪು ಯಂಗ್ಸ್ಟರ್ಸ್ಗಳಿಗೆ ಉತ್ತೇಜನ ಕೊಡುವಂಥ ಒಂದು ಗ್ರೂಪ್ ಆಗಬೇಕು. ಯಾರೇ ಗಾಯಕರು ಇರ್ಬೋದು, ಅಂಥವ್ರಿಗೆ ಒಂದು ಉತ್ತೇಜನ ಕೊಡುವಂಥ ಈ ಗ್ರೂಪ್ ಆಗಿರಬೇಕು ಅನ್ನೋದು ನನ್ನ ಬಹಳ ಆಸೆ ಇತ್ತು. ಅದನ್ನು ಸ್ವಲ್ಪ ಮಟ್ಟಿಗೆ ಅದು ನಡೀತಾ ಇದೆ. ಹಾಗೆ ನಮ್ಮ ಗ್ರೂಪಲ್ಲಿ ಬಹಳ ಅದ್ಭುತವಾದ ವಿದ್ವಾಂಸಗಳಿದ್ದೀರಾ, ಅದ್ಭುತವಾದ ಗಾಯಕರುಗಳಿದ್ದೀರಾ. ನೀವೆಲ್ಲರೂ ಆ್ಯಕ್ಟಿವ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಂಗೀತ ನಮ್ಮ ಮನ ತಣಿಸುತ್ತೆ. ಒಬ್ಬೊಬ್ರಿಗೂ ನಾನು ಇಂಡಿವಿಜುವಲ್ ಆಗಿ ಹೇಳಕ್ಕೆ ಹೋಗದಿದ್ರು ಪ್ರತಿಯೊಬ್ಬರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಒಬ್ಬೊಬ್ರು ಒಂದು ಯುನೈಕ್ನೆಸ್ ನಿಮ್ಮಲ್ಲಿದೆ. ಯುನೈಕ್ ಮ್ಯೂಸಿಕ್ಸ್ನ ಅಪ್ಲೋಡ್ ಮಾಡ್ತೀರಾ. ಅದೆಲ್ಲ ರೀತಿಯ ಪ್ರಕಾರಗಳ ಮ್ಯೂಸಿಕ್ ಇರ್ಬೋದು. ಅದನ್ನು ಪ್ರತಿದಿನದಿಂದ ಸಂಜೆ ತನಕ ನಾವು ಸಾಕಷ್ಟು ಮ್ಯೂಸಿಕ್ ಕೇಳ್ತೀವಿ. ಅದು ಎಲ್ರಿಗೂ ಮನಸ್ಸಿಗೆ ಹಿತ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಈ ಮೆಕ್ಯಾನಿಕಲ್ ಲೈಫಲ್ಲಿ ಪ್ರತಿಯೊಬ್ಬರು ಅಫಿಷಿಯಲಿ ಟೆನ್ಷನ್ ಇರ್ತೀವಿ, ಪರ್ಸ್ನಲಿ ಏನೋ ಬ್ಯುಸಿ ಇರ್ತೀವಿ. ಮ್ಯೂಸಿಕ್ ಬಹುಮುಖ್ಯವಾಗಿ ನಮ್ಮೆಲ್ರಿಗೂ ನೆಮ್ಮದಿ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಇದು ಹೀಗೆ ಮುಂದುವರಿಲಿ. ನೆಕ್ಸ್ಟ್ ಜನ್ರೇಷನ್ ಬಂದು ಇದನ್ನು ವಾಲಂಟಿಯರ್ಗೆ ಏನಾದರೂ ಇನಿಷಿಯೇಟಿವ್ ತೊಗೊಂಡು ಇನ್ನು ಸ್ವಲ್ಪ ಆದಷ್ಟು ಕಾರ್ಯಕ್ರಮ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ ಗ್ರೂಪ್ನ 10ನೇ ವಾರ್ಷಿಕೋತ್ಸವನ ವಿಜೃಂಭಣೆಯಾಗಿ ನಾವು ಮೈಸೂರಲ್ಲಿ ಆಚರಿಸ್ತಾ ಇದ್ದೀವಿ. ಉದ್ಯಾನ ನಗರಿಯಿಂದ ಸಾಂಸ್ಕೃತಿಕ ನಗರಿಗೆ ಎಲ್ಲರೂ ಹೊರಟಿದ್ದೀವಿ. ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ಒಂದು ಅವಕಾಶನ. ದಯವಿಟ್ಟು ಎಲ್ಲರೂ ಈ 10ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ಒಂದು ವಿಶೇಷವಾದ ಗಳಿಗೆಯಾಗಿ ನಮ್ಮೆಲ್ರಿಗೂ ಸಂಭ್ರಮ ತರಲಿ ಅಂತ ನಾನು ಬೇಡ್ಕೋತೀನಿ. ಮಾರ್ಚ್ 15 ನಮ್ಮ 10ನೇ ವರ್ಷದ ವಾರ್ಷಿಕೋತ್ಸವನ ಯಾರೂ ತಪ್ಪಿಸ್ಕೋಬೇಡಿ. ದಯವಿಟ್ಟು ಎಲ್ಲರೂ ಭಾಗವಹಿಸೋಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ದಯವಿಟ್ಟು ರಿಪ್ಲೈ ಕೊಡಿ, ಯಾರು ಭಾಗವಹಿಸ್ತೀರಂತ. ನಾವೆಲ್ಲ ಕಾರ್ಯರೂಪನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸಂಡೇ ಮೈಸೂರಿಗೆ ಹೋಗಿ ಅಲ್ಲಿ ಕೆಲವೊಂದು ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ನಂತರ ನಾವು ಈಗ ಮಾರ್ಚ್ 15ನೇ ತಾರೀಕು ಬೆಳಗ್ಗೆ ಇಲ್ಲಿಂದ ಹೊರಟು ಬೆಂಗಳೂರು ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ದರ್ಶನ ಪಡೆದು ಅಲ್ಲಿ ಆಶೀರ್ವಾದ ಪಡೆದು ನಮ್ಮ ಗ್ರೂಪ್ ಮೆಂಬರ್ಸ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಅಲ್ಲಿಂದ ಮೈಸೂರಿನ ವಿಷ್ಣು ಸ್ಮಾರಕ ಭವನಕ್ಕೆ ಹೋಗ್ತೀವಿ. ವಿಷ್ಣು ಸ್ಮಾರಕ ಭವನದಲ್ಲಿ ಯಾಕೆ ಆಚರಿಸಬೇಕು ಅಂತ ಡಿಸೈಡ್ ಮಾಡಬೇಕು ಅಂತಂದರೆ, ವಿಷ್ಣು ಸರು ನಿಮ್ಮೆಲ್ಲರ ಮೆಚ್ಚಿನ ನಟ. ಅವರು ಒಬ್ಬ ಗಾಯಕ, ಒಳ್ಳೊಳ್ಳೆ ಹಾಡುಗಳು ಹಾಡಿದ್ದಾರೆ.
ಬಹುಮುಖ್ಯವಾಗಿ ನನಗೆ ಪ್ರೇರಣೆ ವಿಷ್ಣು ಸರು. ಆಮೇಲೆ ಅವರು ಸ್ನೇಹಲೋಕ ಅಂತ ಒಂದು ತಂಡ ಕಟ್ಕೊಂಡು ಹಾಡ್ತಾ ಇದ್ರು. ನಾನು ನಿಜ ಹೇಳಬೇಕಂದ್ರೆ ಈ ಮ್ಯೂಸಿಕ್ ಗ್ರೂಪ್ ಸ್ಟಾರ್ಟ್ ಮಾಡಿದಾಗ ನಾನು ವಿಷ್ಣು ಸರ್ನ ತುಂಬ ಫಾಲೋ ಮಾಡ್ತಿದ್ದೆ. ಈ ಮ್ಯೂಸಿಕ್ ಗ್ರೂಪ್ ಕ್ರಿಯೇಟ್ ಮಾಡೋಕ್ಕೆ ವಿಷ್ಣು ಸರ್ ಸ್ಫೂರ್ತಿ. ಅವ್ರು ಹೇಗೆ ಸ್ನೇಹಲೋಕ ಕಟ್ಕೊಂಡು ಆತ್ಮೀಯ ಬಳಗನ, ಸ್ನೇಹಿತರನ್ನ, ಫ್ರೆಂಡ್ಸ್ನ, ರಿಲೇಟಿವ್ಸ್ನ ಕಟ್ಕೊಂಡು ಒಂದು ಸಂಗೀತನ ಹಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು ಅನ್ನೋದಿತ್ತು. ಅದು ನನ್ನ ಪ್ರೇರಣೆಯಾಗಿ ನಾನು ಈ ಮ್ಯೂಸಿಕ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಅವ್ರಿಗೆ ಈ 10th ಇಯರ್ ಆ್ಯನಿವರ್ಸರಿನ ಡೆಡಿಕೇಟ್ ಮಾಡಿ ಅವ್ರಿಗೊಂದು ಸಲ್ಯೂಟ್ ಮಾಡೋಣ ಅವರ ಸ್ಮಾರಕ ಸ್ಥಳದಲ್ಲಿ ಅಂತ ಒಂದು ಡಿಸೈಡ್ ಆಯಿತು. ಎಲ್ಲರೂ ಆಸಕ್ತಿ ತೋರಿಸಿದ್ರಿ, ಸುಮಾರು ಜನ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರಿ, ಧನ್ಯವಾದಗಳು. ಆಮೇಲೆ ಇವತ್ತು ಸಂಜೆ ರಾತ್ರಿ ಡಿಸೈಡ್ ಮಾಡಿದ್ವಿ, ಸಿಂಪಲ್ ಆಗಿ ಒಂದು ಬೆಂಗಳೂರಲ್ಲಿ ಒಂದು ಸ್ಮಾಲ್ ಕೇಕ್ ಕಟ್ ಮಾಡೋ ಒಂದು ಕಾರ್ಯಕ್ರಮನ ನಾವು ಅಂಜನಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಅಲ್ಲಿ ಶ್ರೀನಿವಾಸ್ ಅವರು ಇನ್ಸ್ಟಿಟ್ಯೂಟಲ್ಲಿ ಸಿಂಪಲ್ ಆಗಿ ಆರ್ಗನೈಸ್ ಮಾಡಿದ್ದೀವಿ. ಎಲ್ಲರೂ ದಯವಿಟ್ಟು ಬಿಡು ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೂ ಬಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಕೇಳ್ಕೊತೀನಿ. ಇವತ್ತು ನಮ್ಮ ಮ್ಯೂಸಿಕ್ ಗ್ರೂಪ್ನ 10ನೇ ವರ್ಷದ ವಾರ್ಷಿಕೋತ್ಸವ ಆದ್ದರಿಂದ ಹರಕೆ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲರ ಪರವಾಗಿ ನಾವು ಮ್ಯೂಸಿಕ್ ಗ್ರೂಪ್ನಲ್ಲಿರೋ ಪ್ರತಿಯೊಬ್ಬ ಮೆಂಬರು ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ. ಮತ್ತು ಒಂದು ಅನಾಥಾಶ್ರಮಕ್ಕೆ ಚಿಕ್ಕ ಪುಟ್ಟ ಮಕ್ಕಳು, ಅನಾಥ ಮಕ್ಕಳಿಗೆ ಒಂದು ಅನ್ನದಾನ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ಸಂಜೆ ಕೇಕ್ ಕಟ್ ಮಾಡ್ತೀವಿ. ಹತ್ತಿರ ಇರೋರು ಖಂಡಿತ ಯಾರು ಮಿಸ್ ಮಾಡ್ಕೊಳ್ಳೋದೆ ಬನ್ನಿ. ಇದು ಭಗವಂತನ ಅನುಗ್ರಹದಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಟ್ ಮಾರ್ಚ್ 15th ಗ್ರ್ಯಾಂಡ್ ಗಾಲಾ ಪಾರ್ಟಿ ಇರುತ್ತೆ, ಯಾರು ಮಿಸ್ ಮಾಡ್ಕೊಳ್ಳದೆ ಜಾಯ್ನ್ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.